ಆಗಿನ ಕಾಲದಲ್ಲಿ ಹುಡುಗಿಯರು ಕುಂದರ್ಸ್ಕೊಂಡು ತಲೆ ನೋಡ್ತಾ ಇದ್ರ ತಲೆ ತುಂಬ ಏನು ಸಿಗೋದು. ಆದ್ರೆ ಈಗ ಏನು ಇಲ್ಲ, ಏನೂ ಇಲ್ಲ. ಅತ್ತೆ, ನನಗೊಂದು ಆಸೆ ಇದೆ ಅತ್ತೆ. ಹೌದಾ? ಏನು ಸೊಸೆ ಮುದ್ದು? ಅತ್ತೆ, ನನಗೇನಾದ್ರೂ ಮುಂದಿನ ಜನ್ಮ ಅಂತ ಇದ್ರೆ ಅದು ನಾನು ನಿಮ್ಮ ಮಗಳಾಗೆ ಹುಡ್ತೀನಿ ಅತ್ತೆ. ಅಯ್ಯೋ ಬೇಡಮ್ಮ ಬೇಡ. ಮಗಳಾದ್ರ 20 ವರ್ಷ ಆದ್ಗಟ್ಟಲೆ ಮದುವೆ ಆಗಿ ಗಂಡನ ಮನೆಗೆ ಕಳಿಸ್ಬಿಡ್ಬೇಕು. ಅದೇ ಸೊಸೆಯಾಗಿ ಬಂದ್ರೆ ಕೊನೆವರೆಗೂ ನನ್ನ ಜೊತೆನೇ ಇರ್ಬೋದು. ಹೌದಲ್ವಾ? ಅತ್ತೆ ಅಂದ್ರೆ ನಮ್ಮ ಅತ್ತೆ. ಅಯ್ಯೋ ತಾಳಮ್ಮ, ಮೊದಲು ತಲೆಯಲ್ಲಿರೋ ಏನೆಲ್ಲ ತೆಗಿಬೇಕು. ನಿಮ್ಮ ಮಗ ಬಂದಂಗಾಯ್ತು. ಡೋರ್ ಸೌಂಡ್ ಕೇಳ್ತಾ ಇದೆ. ನಿಮ್ಮ ಮಗ ಬಂದಂಗಾಯ್ತು. ನೀರು ಕೊಟ್ಟು ಬರ್ತೀನಿ ರೀ. ಅಯ್ಯೋ ಇರಮ್ಮ, ಇಲ್ಲೇ ಬರ್ತಾನೆ. ಅವನ ಕೈಯಿಲ್ಲ ತಗೊಂಡು ಕುಡಿತಾನ. ಇರು, ಏನು ಇದಾವ ನೋಡ್ತೀನಿ. ಸರಿ ಅತ್ತೆ. ಏನು ಅದ್ಭುತಪ್ಪ, 2 ಗ್ರಹ ಒಂದಾಗ್ಬಿಟ್ಟಿವೆ. ಇಂಥ ಘಟನೆ 50 ವರ್ಷಕ್ಕೊಮ್ಮೆ ಆಗ್ಬೋದು. ಕಣ್ ತುಂಬ ನೋಡ್ಕೊಂಡ್ಬಿಡ್ತೀನಿ ಇವತ್ತೇ. ಅಯ್ಯೋ ಬಾರು ಮಗನೇ, ಇವತ್ತು ಹೊಲದಲ್ಲಿ ಏನೇನು ಕೆಲಸ ಮಾಡಿ ಬಂದೆ? ಅಯ್ಯೋ ವಿಶೇಷ ಏನೂ ಇಲ್ಲಮ್ಮ, ನಾಳೆಯಿಂದ ಹೊಲಕ್ಕೆ ಹೋಗೋದು ಏನೂ ಇಲ್ಲ. ಅಯ್ಯೋ ರೀ, ಏನು ಹೇಳ್ತಾ ಇದ್ದೀರಾ? ಅಯ್ಯೋ ಯಾಕಂದ್ರೆ ನಾಳೆ ಮಾಡೋ ಕೆಲಸ ಎಲ್ಲನೂ ಇವತ್ತೇ ಮಾಡಿ ಬಂದಿದ್ದೀನಿ, ಅದಕ್ಕೆ ನಾಳೆ ಹೋಗಲ್ಲ ಅಂದಿದ್ದು. ಸರಿ ಆಯಿತು. 2 ದಿನ ಕೆಲಸ ಮಾಡಿ ತುಂಬಾ ಟಯರ್ಡಾಗಿ ಬಂದಿದ್ದೀನಿ. ಸ್ನಾನ ಮಾಡಿ ಬರ್ತೀನಿ. ಅಯ್ಯೋ ಅತ್ತೆ, ಈಗ ಏನು ಮಾಡೋಣ ಅತ್ತೆ? ಮಾಡೋಣ ಮಾಡೋಣ, ಏನಾದರೂ ಮಾಡೋಣ. ಅಯ್ಯೋ ಅತ್ತೆ, ಊಟನ ಯಾಕೆ ಹೋಟ್ಲಿಂದ ಆರ್ಡರ್ ಮಾಡಿ ತರಿಸಿದ್ರ? ನಾನೇ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಿದ್ನಲ್ವಾ? ಅಯ್ಯೋ ಇಡ್ಲಿ ಬಿಡಿ ಸಸಿ, ವಾರಕ್ಕೆ 1 ದಿನ ಆದ್ರೂ ನಿನಗೆ ಫ್ರೀ ಇರಬೇಡ್ವಾ? ಅಯ್ಯೋ ನನ್ನ ಮುದ್ದು ಅತ್ತೆ. ಅಯ್ಯೋ ಅಯ್ಯೋ ಅತ್ತೆ, ಏನಾಯ್ತು? ನೀರು ಕುಡೀರಿ. ತಗೊಳ್ಳಿ ಅತ್ತೆ. ಅಯ್ಯೋ ನತ್ತಿಗೆ ಏರ್ಬಿಡ್ತಾವ. ಕೊಡು. ಊಟಕ್ಕೆ ಏನು ಮಾಡಿದೀಯೇ? ಕೊಡು, ತಿಂತೀನಿ ನಾನು ಸ್ವಲ್ಪ. ಅಯ್ಯೋ ಈಗೇನು ಹೊಲಕ್ಕೆ ಹೋಗೋದಿಲ್ಲ, ಏನಿಲ್ಲ. ಇರಿ ಸ್ವಲ್ಪ. ಅತ್ತೆದಂದ ಊಟ ಆಗಲಿ, ಆಮೇಲೆ ನಾನು ಮಾಡಿ ಆಮೇಲೆ ನಿಮ್ಗೆ ಹಾಕ್ಕೊಡ್ತೀನಿ. ಅಯ್ಯೋ ಏನೇ ಈಗ ಮಾತಾಡ್ತಾ ಇದೀಯಾ? ಅಮ್ಮ ನೀನು ಕೇಳಿಸ್ಕೊಂಡು ಸುಮ್ಮನೆ ಕುಂತಿದೀಯಾ? ಅಯ್ಯೋ ಹೋಗ್ಲಿ ಅಮ್ಮ, ಅವನಿಗೂ ಈಗಲೇ ಹಾಕ್ಕೊಡು. ಸರಿ ಅತ್ತೆ. ಅಮ್ಮ ಇವತ್ತು ಸ್ಪೆಷಲ್ ಊಟ ಏನಮ್ಮ ಇಷ್ಟೊಂದು ಗಮನಿಸ್ತಾ ಇದೆ? ಅಯ್ಯೋ ಅದು ಮನೇಲಿ ಏನು ಮಾಡಿಲ್ಲ ಕಳ್ಳ. ನಾನೇ ಇವತ್ತು ಹೋಟ್ಲದಿಂದ ಪಕೋಡ ತರಿಸಿದ್ದೆ, ಅದೇ ನೋಡು ಸ್ಮೆಲ್. ಅಯ್ಯೋ ಹೌದಾ ಅಮ್ಮ, ಪಕೋಡನ? ಹಾಗಾದ್ರೆ ಹೊಟ್ಟೆ ತುಂಬಾ ಹಸಿವಾಗಿದೆ, ಹೊಟ್ಟೆ ತುಂಬಾ ತಿಂದ್ಬಿಡ್ತೀನಿ. ತಗೊಳ್ಳಿ. ಅಯ್ಯೋ ಏನೇ ಇದು, 4 ಪೀಸ್ ಹಾಕೊಂಡ್ಬಂದಿದೀಯಾ? ಇನ್ನು 4 ಪೀಸ್ ತಾಂಬೋಗು, ನನಗೆ ಹೊಟ್ಟೆ ತುಂಬಾ ಹಸಿವಾಗಿದೆ. ಇನ್ನು 4ಕ್ಕೆ ಹೊಟ್ಟೆ ತುಂಬಲ್ಲ, ಇನ್ನೊಂದು 4 ತಾಂಬೋ ಹೋಗು. ಇರೋದೇ ಅಷ್ಟು, ತಿನ್ನಂಗಿದ್ರೆ ತಿನ್ನಿ, ಇಲ್ಲಾಂದ್ರೆ ಬಿಟ್ಟು ಹೋಗಿ. ಏನೇ ಗಂಡನಿಗೆ ಮರ್ಯಾದೆ ಕೊಡೋದು ಈಗ ಇದೇನಾ ನಿಮ್ಮ ಅಪ್ಪ ಅಮ್ಮ ಕಲಿಸ್ಕೊಟ್ಟಿರೋದು? ಕೆಲಸನೂ ಇಲ್ಲ, ಏನೂ ಇಲ್ಲ. ತಿಂದು ಏನು ಮಾಡ್ತೀರಾ? ತಿನ್ನಂಗಿದ್ರೆ ಅವನ್ನೇ ತಿನ್ನಿ, ಇಲ್ಲಾಂದ್ರೆ ನಾನು ಕರ್ತೀನಿ, ಅದೇನು ತಿಂದು ಹೋಗುತ್ತೆ. ಅಯ್ಯೋ ಬೇಡ, ಇಷ್ಟೇ ತಿಂತೀನಿ. ಸರಿ ಅತ್ತೆ, ನೀವು ಪಕೋಡ ಎಲ್ಲ ತಿಂತಾ ಇರಿ, ನಾ ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ. ಸರಿ ಕಣಮ್ಮ. ಅತ್ತೆ ಕಾಫಿ ತಗೊಳ್ಳಿ. ಕೊಡವ. ನಿಮ್ಗೇನು ಬೇರೆ ಹೇಳ್ಬೇಕೇನ್ರಿ? ತಗೊಳ್ಳಿ ನೀವು. ಅಯ್ಯೋ ಹಂಗೆ ಯಾಕೆ ಮಾಡ್ತೀಯ? ಕೊಡು. ಅತ್ತೆ ಟೀ ಹೇಗಾಗಿದೆ ಅಂತ ಹೇಳಿಲ್ಲ, ಹೇಗಾಗಿದೆ ಅತ್ತೆ? ಅಯ್ಯೋ ಸೊಸೆ ಮುದ್ದು, ನೀನು ಮಾಡೋ ಟೀಗ ಹೆಸರಿಟ್ರ ನನ್ನ ಬಾಯಿನ ಕೆಟ್ಟೋತೈತವ. ನೀನು ಮಾಡೋ ಚಾವು ತುಂಬಾ ಚೆನ್ನಾಗಿರ್ತಾವ. ಒಂದು ಲೋಟ ಅಲ್ಲ, ಒಂದು ಚೊಂಬು ಕೊಟ್ರು ಕುಡಿದು ಬಿಡ್ತೀನಿ ನೋಡು. ಹೌದಾ ಅತ್ತೆ? ಥ್ಯಾಂಕ್ಸ್ ರೀ ಅತ್ತೆರ. ಅಯ್ಯೋ ತು, ಇದೇನೇ ಚಾವ ಇಲ್ಲ ಕಲ್ಗಚ್ಚಿನ, ಇದ್ರಲ್ಲೇನು ಸಕ್ಕರೆನೂ ಇಲ್ಲ, ಚಾಪುಡಿನೂ ಇಲ್ಲ, ಹಾಲೂ ಇಲ್ಲವಲ್ಲೇ, ಬರೀ ನೀರು ತಂದು ಕೊಟ್ಟಿದ್ಯಾ? ನಾ ಮಾಡಿರೋ ಚಾ ಕಲ್ಗಚ್ಚಿ ಇದ್ದಂಗಿದೆ.
ಕುಡಿಯಂಗಿದ್ರೆ ಕುಡಿರಿ, ಇಲ್ಲಾಂದ್ರೆ ಕೊಡ್ರಿ, ಅಲ್ಲಿ ಚರಂಡಿಗೆ ಹಾಕ್ತೀನಿ. ಅತ್ತೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತಾರ, ನೀವು ನೋಡಿದ್ರೆ ಹಿಂಗಂತೀರ. ನಿಮ್ಗೆ ನಾಲ್ಗಿ ಅದನ್ನ ಕುಡಿತೀರಲ್ಲ ಏನ, ಅದಕ್ಕೆ ನಾಲ್ಗಿ ಕೆಟ್ಟೋದಂಗ ಆಗೈತಿ. ತಾಂಬರಿ, ಸುಮ್ಮನೆ ಚರಂಡಿಗೆ ಹಾಕ್ತೀನಿ ತರ್ರಿ. ಹೌದು ಸಸಿ, ಚರಂಡಿ ಅಂದಾಗ ನೆನಪಾತು. ಯಾಕೋ ಚರಂಡಿ ವಾಸನೆ ಬರಕತ್ತೈತಿ ನೋಡು. ಯಾರಾದ್ರೂ ಕೆಲ್ಸದವ್ರು ಬಂದು ಮಾಡ್ಕೊಡ್ತಾರ ಏನೋ ನೋಡು. ಒಂದಿಷ್ಟು ಬೇಕಾದ್ರೆ ದುಡ್ಡು ಕೊಡೋಣ, ಯಾರಾದ್ರೂ ಇದ್ರ ಹೇಳಮ್ಮ ಸಸಿ. ಹೌದು ಅತ್ತೆ, ಚರಂಡಿ ನಿನ್ನೆಯಿಂದ ತುಂಬಾನೇ ಸ್ಮೆಲ್ ಬರಕತ್ತೈತಿ. ದುಡ್ಡು ಕೊಟ್ಟು ಅವ್ರವ್ರನ್ನ ಏನ್ ಕರ್ಸಂದಿ, ನಿಮ್ ಮಗ ಹೆಂಗಾದ್ರು ನಾಳೆ ಕೆಲಸ ಇಲ್ಲ ಅಂತಾರಲ್ಲ, ಅವರೇ ಮಾಡ್ತಾರ ಬಿಡಿ. ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡೋದು. ಏನೇ ನಾನ್ ಚರಂಡಿ ಕ್ಲೀನ್ ಮಾಡ್ಬೇಕಾ? ಮತ್ತೆ ನಾಳೆ ಏನು ಕೆಲಸ ಇಲ್ಲ ಅಂತೀರಾ, ಮತ್ತೆ ಮನೇಲಿ ಸುಮ್ಮನೆ ಕುತ್ಕೊಂಡು ಏನ್ ಮಾಡ್ತೀರಾ? ಅದನ್ನಾದ್ರೂ ಮಾಡಿ. ಅಯ್ಯೋ, ನನಗಿದೇನ್ ಗತಿ ಬಂತಪ್ಪ. ನಾಳೆ ಒಂದಿನ ರೆಸ್ಟ್ ಮಾಡ್ಬೇಕು ಅಂತಂದು ಇವತ್ತೆಲ್ಲ ಕೆಲಸ ಮಾಡ್ಕೊಂಡ್ ಬಂದ್ರ ಇವ್ರು ನೋಡಿದ್ರೆ ಹಿಂಗಂತಿದ್ದಾರೆ. ಸರಿ ಆಯ್ತು, ನಾಳೆ ಅದನ್ನ ಮಾಡುವಂತ್ರಿ. ಈಗೇನೈತಿ, ಟೀ ಕುಡಿದಿರೋದು ಅಮ್ಮಂದು ನಿಮ್ದು ನೀವೇ ತೊಳಿರಿ. ನಂದು ಹೊರಗಡೆ ಕೆಲಸ ಐತಿ, ನಾನು ಹೋಗ್ತೀನಿ. ಸರಿ ತಗೊಳ್ಳ, ಚಾ ಕುಡ್ದಿದ್ದಾಯ್ತು, ಲೋಟ ತೊಳೆದಿಡು. ನಂದು ಸ್ವಲ್ಪ ಕೆಲಸ ಐತಿ, ನಾನು ಹೋಗಿ ಬರ್ತೀನಿ.